ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿಮಗೆ ಲಾಸ್ಟ್ ಇಯರ್ ಏನೆಲ್ಲ ಒಳ್ಳೆ ಕೆಲಸಗಳು ಅರ್ಧಕ್ಕೆ ನಿಂತಿತ್ತೋ ಅದೆಲ್ಲ ಈ ಇಯರಲ್ಲಿ ಮಸ್ತಾಗಲಿ ಅಂತ ವಿಶ್ ಮಾಡ್ತೀನಿ. ಇನ್ನು ಈ ವಿಡಿಯೋಗೆ ಬರೋದಾದರೆ ಈ ವಿಡಿಯೋ ಮೂಲಕ ನನ್ನ ಫ್ರೆಂಡ್ಸಿಗೆ ಹೇಳೋದು, ನೋಡ್ರಪ್ಪ ನಾನು ಸೋಮಾರಿ ಅಲ್ಲ, ಜಸ್ಟ್ 1 ಇಯರ್ ಆಗಿದೆ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಈ ವಿಡಿಯೋ ಇನ್ಸ್ಟಾಗ್ರಾಮ್ ಫಾರ್ಮೆಟಲ್ಲಿದೆ, ಯೂಟ್ಯೂಬ್ ಫಾರ್ಮೆಟಲ್ಲಿ ಇಲ್ಲ. ಸೊ ಅಷ್ಟೊಂದು ಕ್ವಾಲಿಟಿ ಇಲ್ಲ, ಹಳೆ ಫೋನಲ್ಲಿ ತೆಗೆದಿರೋದು. ಮನೇಲಿ ಕೂತು ಬೋರ್ ಆಗಿ ಮನಾಲಿಗೆ ಯಾಕೆ ಒಂದು ಟ್ರಿಪ್ ಹಾಕಬಾರ್ದು ಅಂತ ಚಿಕ್ಕದಾಗಿ ಒಂದು ಟ್ರಿಪ್ ಹೋಗಿದ್ವಿ. ಅದನ್ನು ನೋಡ್ಕೊಂಬರೋಣ ಬನ್ನಿ. View from room. ಅಕ್ಕಂಗೆ ಸ್ವಿಮ್ಮಿಂಗ್ ಪೂಲ್ ಬೇಕಂತೆ, ಈ ಚಳಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಕಂತೆ. ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಏನ್ ಮಾಡ್ತಿದ್ಯಾ? ಬೈಸೆಪ್ಸ್ ಟ್ರೈಸೆಪ್ಸ್? ಅದೆಲ್ಲ ಒಂದೇ ಕೈಲಿ ಎತ್ತು ಬಿಸಾಡ್ತೀನಿ, ಕೊಡಿ ಇಲ್ಲಿ. ನಗು ಬರ್ಲಿಲ್ವಾ? ಮಾಡಿ. ಹಂಗಲ್ಲ, ರಪ್ ಅಂತ ಬಿಡೋದಲ್ಲ. ಒಂದೇ ಕೈಲಿ ಎತ್ಬೋದು, ಒಂದೇ ಕೈಲಿ ಎತ್ತಿ. ಆ ಟೈಮಲ್ಲಿ ಸ್ನೋ ಕಡಿಮೆ ಇತ್ತು, ಚಳಿ ಜಾಸ್ತಿ ಇತ್ತು. ನಮ್ಮ ಸೂರ್ಯ ಇದ್ರೂ ಬಿಸಿಲು ಮಾತ್ರ ಬರ್ತಾ ಇತ್ತು, ಬಟ್ ಬಿಸಿ ಏನು ಆಗ್ತಾ ಇರಲಿಲ್ಲ. ಸಿಕ್ಕಾಬಡೆ ಕೋಪ ಇದೆ ಸೂರ್ಯನ ಮೇಲೆ. ಒಂದು ಸ್ನ್ಯಾಪ್ ತಗೊಂಡು ಕಾಫಿ ಕುಡಿಯೋಣ ಅನ್ನೋಷ್ಟೊತ್ತಿಗೆ ಹಾಟ್ ಕಾಫಿ ಹೋಗಿ ಕೋಲ್ಡ್ ಕಾಫಿ ಆಗೋಗಿತ್ತು. ಬಾ ಕೆಳಗೆ ಬಾ. ನೈಸ್, ಗುಡ್ ಬಾಯ್ ಬಾ. ಹಾಗೆ ಬರ್ತಾ ವಸಿಷ್ಠ ಟೆಂಪಲಲ್ಲಿ ಫೋಟೋಸ್ ತೊಗೊಂಡ್ವಿ. ಪಾಪದ ಪ್ರಾಣಿ ಅಂದ್ಕೊಂಡ್ರೆ ಇದು ಪಾಪಿ ಪ್ರಾಣಿ ಕಚ್ಚೇ ಬಿಡ್ತು. ಮನಾಲಿ ಎಂಟ್ರಿ ಕೊಡ್ತಿದ್ದ ಹಾಗೆ ನನಗೆ ಫುಲ್ ಡಿಸಪಾಯಿಂಟ್ ಆಗೋಯಿತು. ಸೊ ತುಂಬ ಚಳಿ ಇತ್ತು, ಆ ಕಡೆ ಬಿಸಿಲು ಇತ್ತು, ಬಟ್ ಸ್ನೋಫಾಲ್ ಮಾತ್ರ ಇರಲಿಲ್ಲ. ನಾನು ಸ್ನೋಗೋಸ್ಕರ ಅಂತಲೇ ಬಂದಿದ್ದು, ಬಟ್ ಅಟ್ಲೀಸ್ಟ್ 1-2 ವಾಟರ್ ಫಾಲ್ಸ್ ಆದರೂ ಕವರ್ ಮಾಡೋಣ ಅಂದ್ಬಿಟ್ಟು ಟ್ರಕ್ಕಿಂಗ್ ಹೊರಟ್ವಿ. ಆ ಸ್ಯಾಡ್ ಫೇಸ್ ಇಟ್ಕೊಂಡೇನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನೀವ್ ಯಾವಾಗ ಮುಂದೆ ಬಂದ್ರ? ಹಿಂಗೆ ಜೀವನದಲ್ಲಿ ಮುಂದೆ ಬರ್ತಾ ಇರ್ತೀನಿ. ನೋ ಕಾಮೆಂಟ್ಸ್. ಅವ್ರಿಬ್ರು ಇಲ್ಲ, ಏನು ಸರ್ಪ್ರೈಸ್. ಕಾಣಿಸ್ತಿದೆಯಾ ಇಲ್ಲಿ ಜನಗಳ ಜಾತ್ರೆ? ಅಲ್ಲಿ ಇರುವೆಗಳ ಥರ ಕಾಣಿಸ್ತಿದಾರಲ್ಲ, ನಾವು ಅಲ್ಲಿಂದ ಆಲ್ಮೋಸ್ಟ್ ಅಲ್ಲಿವರೆಗೂ ಹತ್ತಬೇಕು. ಮೇಲೆ ಹೋಗ್ಬೇಕಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಇಲ್ಲಿಂದನೇ ಓಕೆನಾ? ಮೇಲೆ ಹೋಗ್ಬೇಕಾ? ಸ್ನೋ ಅಂತೂ ಸಿಕ್ಕಿಲ್ಲ. ಅಟ್ಲೀಸ್ಟ್ ಫಾಲ್ಸ್ನಾದರೂ ಹತ್ರದಿಂದ ನೋಡಿ ಖುಷಿ ಪಡಬೇಕಲ್ವಾ. ದೂರದಿಂದ ನೋಡಿದ್ರೆ ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿಯಲ್ಲಿ ಸ್ವಲ್ಪ ಫೋಟೋಸ್ಗಳನ್ನ ತೊಗೊಂಡ್ವಿ. ಹಾಗೆ ಅಲ್ಲಿ ಗ್ರೀನ್ ಆ್ಯಪಲ್ನ ಸೆಲ್ ಮಾಡ್ತಾಯಿದ್ರು. ಆ್ಯಪಲ್ ಸೀಸನ್ ಆಗಿರಲಿಲ್ಲ, ಬಟ್ ಸ್ಟಿಲ್ ಗ್ರೀನ್ ಆ್ಯಪಲ್ ಮಾತ್ರ ಒಂದಿಷ್ಟು ಕಡೆ ಸಿಗ್ತಾಯಿತ್ತು. ಅದನ್ನು ತಿಂದ್ವಿ ತೊಗೊಂಡು. ಕ್ರಿಸ್ಮಸ್ ಹಾಲಿಡೇ ಇದ್ದಿದ್ದರಿಂದ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅವ್ರಿಗೆಲ್ಲ ಸ್ವಲ್ಪ ಚೇಷ್ಟೆ ಮಾಡಿಬಿಟ್ಟು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಈ ಜಾಗದಲ್ಲಿ ಏನಾದರೂ ಕಾಲು ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಡೈರೆಕ್ಟ್ ಕೈಲಾಸ. ಯಾವುದೇ ರೀತಿ ಸೇಫ್ಟಿ ಅಂತ ಇರಲಿಲ್ಲ ಈ ಜಾಗದಲ್ಲಿ. ಮತ್ತು ಬೆಂಗಳೂರವರು, ಕನ್ನಡದವರು ತುಂಬ ಜನ ಬಂದಿದ್ದರು. ಅಲ್ಲಿ ಎಲ್ಲ ಸ್ಟ್ರೇಂಜರ್ಸ್ನ ಪರಿಚಯ ಮಾಡ್ಕೊಂಡ್ವಿ. ಸೊ ಅವ್ರ ಹೆಲ್ಪ್ ತೊಗೊಂಡು ನಾವು ಆ ಜಾಗದಿಂದ ಮುಂದೆ ದಾಟಿದ್ವಿ ಕೂಡ. ಮತ್ತು ನಮಗೆ ಇಲ್ಲಿಂದ ಫಾಲ್ಸ್ ಕಾಣಿಸ್ತಾ ಇತ್ತು. ನಮಗೆ ಫಾಲ್ಸಲ್ಲಿ ರೈನ್ಬೋ ಎಲ್ಲ ಇತ್ತು. ಸೊ ನಮ್ಗೆ ಒಳ್ಳೆ ಮೋಟಿವ್ ಸಿಕ್ಕಾಗಿತ್ತು ನಮಗೆ. ಅದನ್ನು ನೋಡ್ತಾ ಇದ್ರೆ ಬೇಗ ರೀಚ್ ಆಗೋಣ ಅನ್ನೋ ಥರ. ಸೊ ಜೈ ಆಂಜನೇಯ ಅಂದ್ಕೊಂಡು ಹೋದ್ವಿ ಮುಂದೆ. ಬಾ ಬೇಗ, ನೀನು ಒಬ್ಳೆ ಉಳ್ಕೊಂಡಿರೋದಲ್ಲಿ. ಅವನ ಜೊತೆ ಯಾಕೆ ಹೋಗಿದ್ದೆ? ನಮ್ಮ ಜೊತೆ ಬಾ ಅಂದ್ರೆ ನಡಿ ಸವಿತಾ. something real. Oh, that anger so concealed.
ಫೈನಲಿ ಫಾಲ್ಸ್ ಹತ್ರ ಬಂದಿದ್ವಿ. ಸೊ ಅದು ಈವ್ನಿಂಗ್ ಆಗಿರೋದಕ್ಕೂ ಆ ವೆದರ್ಗೂ ನೇಚರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಅಂದರೆ, ಒಂದು ಕಡೆ ಸನ್ಸೆಟ್ಟು, ಒಂದು ಕೈಲಿ ಕಾಫಿ, ಇನ್ನೊಂದು ಕಡೆ ಫಾಲ್ಸು, ಜೊತೆಗೆ ರೈನ್ಬೋ, ಅದರಲ್ಲೂ ಜೊತೆಗೆ ಒಳ್ಳೆ ಫ್ರೆಂಡ್ಸು. ನಿಜವಾಗ್ಲೂ ಹೆವೆನ್ ಅಂದರೆ ಇದೆ ಅನಿಸುತ್ತೆ. ಅಷ್ಟೊಂದು ಕಷ್ಟಪಟ್ಟು ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಬಂದಿದ್ದು ನನಗೆ ವರ್ತ್ ಅನ್ನಿಸ್ತು. ನನಗೆ ವಾಟರ್ ಫಾಲ್ಸ್ ಮತ್ತು ರೈನ್ಬೋ ಎಲ್ಲ ನೋಡಿದವಾಗ ನಾವು ತುಂಬ ಲೇಟ್ ಆಗಿದ್ದರಿಂದ ಕೆಳಗಡೆ ಮತ್ತೆ ಹೋಗಬೇಕಾಗಿತ್ತು. ಸೊ ಕೆಲವೊಂದು ಫೋಟೋಸ್ನೆಲ್ಲ ತಗೊಂಡು ನಮ್ಮ ರೂಟ್ ಕಡೆ ನಾವು ಹೊರಟ್ವಿ. ಬರ್ತಾ ಹಾಗೆ ಸ್ಪೆಷಲ್ ಫ್ರೆಂಡ್ನ ಮೀಟ್ ಮಾಡಿದ್ವಿ. ಸೊ ಇಲ್ಲಿ ನಾಯಿಗಳು ಯಾವ ಬ್ರೀಡ್ ನಾಯಿಗಳಿಗೂ ಕಡಿಮೆ ಇಲ್ಲ, ಅಷ್ಟು ಫ್ರೆಂಡ್ಲಿ. ಸೊ ತುಂಬ ಹಶ್ವಾಗ್ತಾಯಿತ್ತು. ಸೊ ಸೂಪ್ ಕೊಡ್ಬಿಟ್ಟು ಹಾಗೆ ನಾವು ರೂಮ್ ಕಡೆ ಹೊರಟ್ವಿ. ನಮ್ಮ ರೂಮಿಂದ ವ್ಯೂ ಹೇಗಿತ್ತು ಅಂದರೆ, ದೂರದಲ್ಲಿ ಸ್ವಲ್ಪ ಸ್ನೋ ಕಾಣಿಸ್ತಾ ಇರೋ ಥರ, ಯಾರೋ ಡ್ರಾ ಮಾಡಿಟ್ಟಿರೋ ಸೀನ್ರಿ ಥರ ಕಾಣಿಸ್ತಾ ಇತ್ತು ಅದು ವ್ಯೂ. ಸೊ ನಾವು ಇದ್ದಿದ್ದು ನ್ಯೂ ಮನಾಲಿ ಹತ್ರ ಸ್ಟೇ ಮಾಡಿದ್ದು. ಸೊ ಓಲ್ಡ್ ಮನಾಲಿಗೆ ಸ್ವಲ್ಪ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ನಾವೆಲ್ಲ ಹೊರಟ್ವಿ. ಚೆನ್ನಾಗಿದೆ. ನಾವು ನೀವು ಎಲ್ಲ ಈ ಪ್ಲೇಸಿಗೆ ಬರೋದು ಯಾವಾಗಲೂ ಒಂದ್ಸಲ ಅಥವಾ ಆವಾಗ ಅಂದ್ಕೊಳ್ಳೋಣ. ಆದರೆ ಇಲ್ಲಿರೋ ಜನಗಳನ್ನ ನಾನು ನೋಡಿದಾಗ ಅನಿಸಿದ್ದು ತುಂಬ ಕಷ್ಟ ಇದೆ ಇಲ್ಲಿ ಲೈಫ್ ಲೀಡ್ ಮಾಡೋದು. ಯಾಕಂದರೆ ಈ ಸೀಸನ್, ವಿಂಟರ್ ಸೀಸನಲ್ಲಿ ಮಾತ್ರ ಅವ್ರಿಗೆ ಸ್ವಲ್ಪ ಬಿಸ್ನೆಸ್ಗಳಾಗುತ್ತೆ, ಸ್ವಲ್ಪ ಕೈಯಲ್ಲಿ ದುಡ್ಡು ಆಡುತ್ತೆ. ಇಲ್ಲ ಅಂದರೆ ಬೇರೆ ಸೀಸನ್ಗಳಲ್ಲಿ ತುಂಬ ಕಷ್ಟ ಇದೆ ಇಲ್ಲಿ ಲೈಫ್ ಲೀಡ್ ಮಾಡೋದು, ಮಿಡಲ್ ಕ್ಲಾಸ್ ಅವ್ರಿಗೆ ಎಸ್ಪೆಷಲಿ. ಮನಾಲಿಯಲ್ಲಿ ಸೌತ್ ಇಂಡಿಯನ್ ಮೀಲ್ ಸಿಕ್ಕಿರೋದು ನಮಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಷ್ಟೇ ಖುಷಿ ಆಯಿತು. ಹಾಗಂತ ಸಿಗಲ್ಲ ಬೇರೆ ಕಡೆ ಅಂತಲ್ಲ, ಸಿಗುತ್ತೆ, ಬಟ್ ಇಲ್ಲಿ ತುಂಬ ಟೇಸ್ಟ್ ಇತ್ತು. ಸೊ ನೆಕ್ಸ್ಟ್ ಡೇ ಸಹ ನಾವು ಅಲ್ಲೇ ಹೋಗಿದ್ವಿ. ವಾಕ್ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇರೋಂಥ ಟೈಮಲ್ಲಿ ವಸಿಷ್ಠ ಟೆಂಪಲ್ ಕಡೆಯಿಂದ ಭಜನೆ ಮಾಡ್ತಾ ಇರೋ ಸೌಂಡ್ ಬಂತು. ನಾವು ಸಹ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದು ಭಜನೆ ನೋಡ್ತಾ ನಿಂತ್ಕೊಂಡ್ಬಿಟ್ವಿ. ಬಂದಿರೋದೆ ಸ್ನೋ ನೋಡೋಕ್ಕೆ, ಅದನ್ನೇ ನೋಡಿಲ್ಲ ಅಂದರೆ ಹೇಗೆ. ಸೊ ನೆಕ್ಸ್ಟ್ ಡೇ ನಾವೆಲ್ಲರೂ ಬಜೆಟ್ ಫ್ರೆಂಡ್ಲಿ ಗಾಡಿನ ರೆಂಟಿಗೆ ತಗೊಂಡು ಸ್ನೋ ಇರೋ ಜಾಗನ ಹುಡ್ಕೊಂಡು ಹೊರಟ್ವಿ. ವೆರಿ ಸ್ಮಾರ್ಟ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಎಲ್ಲಿ ನಾವು ಟ್ರಿಪ್ ಬಂದಿರೋದೇ ವೇಸ್ಟ್ ಆಗಿಬಿಡುತ್ತಪ್ಪ ಅಂತ ಬೇಜಾರಾಗೋಗಿತ್ತು. ಸ್ನೋ ನೋಡ್ತೀವೋ ಇಲ್ವೋ, ತುಂಬ ಬಿಲ್ಡಪ್ ಕೊಟ್ಟು ಬೇರೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ ತಲೆಯಲ್ಲಿತ್ತು. 3 ಡೇಸಿಂದ ಸ್ನೋ ಇದೆ, ಈ ಸ್ನೋ ಇಲ್ಲ, ಅದರಲ್ಲೇ ಇದ್ವಿ. ಸೊ ಫೈನಲಿ ಸ್ನೋ ಇರೋ ಜಾಗ ನಾವು ಹುಡ್ಕೊಂಡು ನಾವು ಅಲ್ಲಿ ಬಂದು ರೀಚ್ ಆಗಿದ್ವಿ. ತುಂಬ ಎಕ್ಸೈಟ್ ಆಗಿದ್ವಿ ಎಲ್ಲರೂ. ಆ ವ್ಯೂ ನೋಡೋಕ್ಕೇ ಅಷ್ಟು ಖುಷಿ ಆಗ್ತಾಯಿತ್ತು. ತುಂಬ ಚಳಿ ಇರೋದ್ರಿಂದ ಕಾಫಿ ಕುಡಿಯೋಣ ಅಂದರೆ ಕಾಫಿ ಅವ್ರು ಕೊಡುವಾಗೇನೋ ಬಿಸಿನೇ ಇರ್ತಾಯಿತ್ತು. ನಾವು ಕುಡಿಯೋ ಅಷ್ಟೊತ್ತಿಗೆ ಅದು ತಣ್ಣಗಾಗೋಗಿರ್ತಿತ್ತು. ಅದು ಬಿಟ್ಟರೆ ಮ್ಯಾಗಿ, ಮೋಮೋಸ್ ಮತ್ತು ಬ್ರೆಡ್ ಆಮ್ಲೆಟ್, ಇದು 3 ಜಾಸ್ತಿ ಸಿಗೋದಲ್ಲಿ. ಸೊ ಅದಕ್ಕೆ ಕಾಫಿಗೆ ಮಾತ್ರ 50 ರೂಪೀಸ್, ಇನ್ನು ಉಳಿದಿರೋದಕ್ಕೆಲ್ಲ 100 ರೂಪೀಸ್. ಯಾಕಂದರೆ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಈ ಸೀಸನಲ್ಲಿ ಮಾತ್ರ ಅವ್ರಿಗೆ ಒಂದು ಸ್ವಲ್ಪ ಅಮೌಂಟು, ಬಿಸ್ನೆಸ್ಸು ಎಲ್ಲ. ಸೊ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಆ ವೆದರ್ ಆ ಥರ ಇರೋದ್ರಿಂದ ಅವ್ರಿಗೂ ಕಷ್ಟ ಆಗುತ್ತೆ.
ಹೆಂಗಿದೆ ಸವಿತಾ ಎಕ್ಸ್ಪೀರಿಯನ್ಸು? ಅನಿಸ್ತಾ ಇದೆಯಾ? ತುಂಬಾ ತುಂಬಾ ಅನಿಸ್ತಾ ಇದೆಯಾ? ಶಿಲ್ಪ ಬ್ಯಾಕ್ ಸೂಪರ್. ಬರೀ ಇಂಥದೆಯ ಬ್ಯಾಕ್ ಸೂಪರ್. Still you're lost in how to feel. Just let me hold. Oh, that's severed world. 1, 2, 3, click. Hey, y'all, come look at this. 1, 2, 3, click. 1. ನನಗಿದ್ರ ಒಂಥರ ಸಂತೋಷ. ನಾನು ಸಣ್ಣ ಇರೋದ್ರಿಂದ ಬೇಗ ದಾಟ್ಕೊಂಡ್ಬಂದೆ. ತುಂಬ ಜನ ಇಲ್ಲಿ ಸ್ಟಕ್ ಆಗಿ ಹೋಗಿದ್ರು, ನಮಗೆ ವಿಜುವಲ್ ಆಗ್ತಾನೆ ಇದ್ರು ಅಲ್ಲಿ ಹೋಗಬೇಡಿ ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ಮಿಸ್ ಆದ್ರೂ ಇದೆಯಲ್ಲ, ಮೊದಲೇ ಲೋ ಬಿ ಪಿ ಇರೋ ನಾನು ಕೈ ಕಾಲೆಲ್ಲ ಫ್ರೀಸ್ ಆದ್ರೂ ಟ್ರಿಪ್ಪಲ್ಲಿದ್ದೀನಿ ಅನ್ನೋ ಜೋಶಲ್ಲಿದ್ದೆ. ಸೊ ನಂತರನೇ ಈ ಫಾಲ್ಸು ಸಹ ಫ್ರೀಸ್ ಆಗಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಬಟ್ ತುಂಬ ಚೆನ್ನಾಗಿತ್ತು, ಅದನ್ನು ರಿಯಲಾಗಿ ಅಲ್ಲಿಂದ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಯಾವುದೋ ಸೀನ್ರಿ ಥರನೇ ಅನ್ನಿಸ್ತಾ ಇತ್ತು, ಅದು ರಿಯಲ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಫೈನಲಿ ಯಾವುದೋ ಇದು ಐಸ್ಲ್ಯಾಂಡಿಗೆ ಕರ್ಕೊಂಡ್ಬಂದಿದ್ದಾರೆ. ಬಟ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಇದು ನೋಡಿ ಸೀನ್ರಿ ಥರ ಅನಿಸುತ್ತೆ, ಬಟ್ ಸೀನ್ರಿ ಅಲ್ಲ. ಸೈಡ್ ಮೂವೀಸ್ ನೋಡಿದ್ದೆ, ಎಲ್ಲ ನೋಡ್ಬಿಟ್ಟೆ ಇವತ್ತು. ನಾನು ಜೀವನ ಸಾಕಾಯ್ತು. ಹಾಂ ಇವತ್ತು ನಾನು ಇವ್ರನ್ನೆಲ್ಲಾದ್ರೂ ಬೇಕಂದ್ರೆ ಸಾಯಿಸೋದು ನಾನು ಸಾಯ್ತೀನಿ. ಏನು ಸಿಗುತ್ತದೆ ಇಲ್ಲ. ಓ ಏನಾದ್ರು ಆದ್ರೆ ಎಲ್ಲ ಒಳ್ಳೆ ಶಿಲ್ಪ ತೋರಿಸ್ತಾ ಇದ್ದೀನಿ. ಯಾಕೆ ಬಂದ್ಬಿಡಿ. ಇವರು ಸವಿತಾ ಅವರು ಪಾಪ ಅವ್ರಿಗೆ ಒಂದು ವಿಡಿಯೋ ತಗೊಟ್ಟಿಲ್ಲ, ಫೋಟೋ ತಗೊಟ್ಟಿಲ್ಲ ಅಂತ ತುಂಬ ಬೇಜಾರಲ್ಲಿದ್ದಾರೆ. ಅವರಿಗೆ ನಿಂತ್ಕೊಳ್ಳೋಕೆ ಗ್ರಿಪ್ ಇಲ್ಲ, ಅದರಲ್ಲೂ ಒಂದು ವಿಡಿಯೋ ಬೇಕು ಅವ್ರಿಗೆ. ಇವರು ಬರೀ ವಿಡಿಯೋ ಹೋಗಲ್ಲ, ಬರೀ ಫೋಟೋಸ್ ಕ್ರೇಜ್ ಅಷ್ಟೇ. ಇವರು ಮೂಡಿ ಈ ಕಡೆ ಬನ್ನಿ ನೇಹಾ. ಆಮೇಲೆ ಹೌದು, ಆಮೇಲೆ ನನ್ನ ಹಿಡ್ಕೋತಾರೆ. ವೈರಲ್ ವಿಡಿಯೋ ಪ್ರತಿ ಇಲ್ಲೆಲ್ಲೋ ಇದ್ದಾರೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಹುಡ್ಕೋಣ ಇರಿ ಗೈಸ್. ಇಲ್ಲಿದ್ದಾರೆ ನೋಡಿ ಗೈಸ್. ಒಂದು ಸೆಕೆಂಡ್ ಇರಿ, ಝೂಮ್ ಮಾಡ್ತೀನಿ. ಇಷ್ಟೇ ಝೂಮ್ ಮಾಡೋಕ್ಕಾಗೋದು, ಇಲ್ಲಿದ್ದಾರೆ ನೋಡಿ, ರೆಡ್ ಕಲರ್ ಅವರೇ. ಹಾಂ ಸಾಕು, ನನ್ನ ಲೈಫಲ್ಲ ಇಷ್ಟೊಂದು ಮಾತಾಡಿರ್ಲಿಲ್ಲ. ಆಲ್ರೆಡಿ ಟೈಮ್ ಆಗಿದ್ರಿಂದ ಊಟ ಮಾಡಿಬಿಟ್ಟು ರೂಮ್ಗೆ ಹೋದ್ವಿ. ನೆಕ್ಸ್ಟ್ ಡೇ ನಾವು ಹೋಗಿದ್ದು ಹಿಡಂಬಾದೇವಿ ಟೆಂಪಲ್ಗೆ. ಸೊ ಪಕ್ಕದಲ್ಲಿರೋ ವನವಿಹಾರ್ಗೆ ಹೋಗಿ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡ್ವಿ. ರಿಟರ್ನ್ ಟೆಂಪಲ್ ಹತ್ರ ಬಂದಾಗ ಮನಾಲಿ ಸ್ಪೆಷಲ್ ಅಂದ್ಬಿಟ್ಟು ಬಟ್ಟೆಗಳನ್ನ ಕೊಟ್ಟರು. ನಾವು ಅದನ್ನೆಲ್ಲ ಹಾಕ್ಕೊಂಡು ರೀಲ್ಸ್ ಮಾಡಿದ್ವಿ, ಫೋಟೋಸ್ಗಳನ್ನ ತೊಗೊಂಡ್ವಿ. ಮತ್ತು ಅಲ್ಲೊಂದು ಮಗು ಬಂದಿತ್ತು. ಸೊ ಆ ಮಗುನ ಎತ್ಕೊಂಡು ಎಲ್ಲರೂ ಒಂದೊಂದು ಸಲ ಫೋಟೋಸ್ ತೊಗೊಂಡ್ವಿ.
ಮತ್ತು ಆ ಸ್ಟ್ರೇಂಜರ್ ಬಂದು ನಮ್ಮ ಹತ್ರ ಫೋಟೋಸ್ ತೊಗೊಂಡ್ರಲ್ವ, ನಾವು ಅದಕ್ಕೆ ಫೋಟೋಸ್ ಏನು ವೀಡಿಯೋಸೇ ತೊಗೊಳ್ಳಿ ಅಂದ್ಬಿಟ್ಟು ನಾವು ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಅದೊಂಥರ ಮೆಮೊರಬಲ್ ಮೂಮೆಂಟ್ ಆವತ್ತು ಆ ಸ್ಟ್ರೇಂಜರ್ಸ್ಗಳ ಜೊತೆ ಎಲ್ಲ ಮಾತಾಡಿದ್ದು, ಡ್ಯಾನ್ಸ್ ಮಾಡಿದ್ದು ಅದೆಲ್ಲ. ಸೊ ಎಲ್ಲರೂ ಸಿಂಗಲ್ ಫೋಟೋಸ್ಗಳನ್ನ ತೊಗೊಂಡು ರಿಟರ್ನ್ ರೂಮಿಗೆ ಬಂದ್ವಿ. ಸೊ ಹೀಗೇ ಲೀವ್ಸ್ ಕೊಡ್ತಾರೋ ಇಲ್ವೋ, ನಾವು ಲೀವ್ ಹಾಕ್ಬಿಟ್ಟು ಈ ಥರ ಟ್ರಿಪ್ಗಳನ್ನ ಮಾಡಬೇಕು, ನೀವು ಸಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.